ಹಾಯ್ ಎಲ್ಲರಿಗೂ. ಈ ವಿಡಿಯೋ ನೋಡಿದ್ಮೇಲೆ ನೀವು ಕಮೆಂಟ್ಸಲ್ಲಿ ಸಾರಿ ಅಂತ ಹೇಳೋದು ಮರಿಲೇಬೇಡಿ, ಅಥವಾ ನಿಮ್ಮ ಮನಸ್ಸಲ್ಲಾದ್ರೂ ಒಂದ್ಸಲಿ ಸಾರಿ ಅಂತ ಅನ್ಕೊಳ್ಳಿ. ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ವಿಡಿಯೋ ನೋಡೋದ್ಮೇಲೆ ನಿಮಗೂ ಕೂಡ ಅನ್ಸುತ್ತೆ. ಇವತ್ತು ನಾನು ನಿಮಗೆ ಡಾರ್ಕ್ ವೆಬ್ದು 3 ವಿಡಿಯೋ ತೋರಿಸ್ತೀನಿ, ಅದ್ರ ಜೊತೆ ನಾನು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಮೊದಲನೇ ವಿಡಿಯೋಲ್ಲಿ ಏನಾಗುತ್ತೆ ಅಂತ ಅಂದರೆ, ಒಬ್ಬರು ಡಿಸೇಬಲ್ ಆಗಿರೋ ವ್ಯಕ್ತಿದು ವಿಡಿಯೋ ಶೂಟ್ ಮಾಡ್ತಾ ಇರ್ತಾರೆ. ಆ ವಿಡಿಯೋನ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ, ಯಾರು ವಿಕ್ಟಿಮ್ ಇರ್ತಾರಲ್ಲ ಅವ್ರಿಗೆ ಚೂರು ಇಷ್ಟ ಇಲ್ಲ ಅನ್ಸುತ್ತೆ ಆ ವಿಡಿಯೋನ ಶೂಟ್ ಮಾಡಿಸ್ಕೊಳ್ಳೋಕೆ. ಆದ್ರೂ ಫೋರ್ಸ್ಫುಲಿ ಅವ್ರಿಗೆ ಶೂಟ್ ಮಾಡ್ತಾ ಇರ್ತಾರೆ. ಆ ಕ್ಲಿಪ್ಪು ನಾನು ಇವಾಗ ನಿಮಗೆ ತೋರಿಸ್ತೀನಿ, ನೀವು ಒಂದ್ಸರಿ ನೋಡ್ಕೊಂಬನ್ನಿ. ನಾನು ಏನಕ್ಕೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಈ ವಿಡಿಯೋ ನೋಡೋದ್ಮೇಲೆ ಸಾರಿ ಹೇಳಬೇಕು ಅಂತ ಹೇಳಿದೆ ಅಂತ ಅಂದರೆ, ಈ ವಿಡಿಯೋನ ಡಾರ್ಕ್ ವೆಬ್ ಇಂದ ಸರ್ಫೇಸ್ ವೆಬ್ಗೆ ಸ್ಪ್ರೆಡ್ ಮಾಡಿದ್ದಾರೆ. ಈ ವಿಡಿಯೋನ ಅವ್ರ ಪರ್ಮಿಷನ್ ಇಲ್ಲದೆ ಶೂಟ್ ಮಾಡಿದ್ದಾರೆ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಮತ್ತೆ ಅದೇ ನಿಜ ಕೂಡ. ಈ ವಿಡಿಯೋನ ಡಾರ್ಕ್ ವೆಬ್ ಅಲ್ಲಿ ಎಷ್ಟೊಂದು ಜನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರಂತೆ. ಈ ವಿಡಿಯೋ ಡಾರ್ಕ್ ವೆಬ್ದು ಒನ್ ಆಫ್ ದ ಮೋಸ್ಟ್ ಕ್ರೀಪಿಯೆಸ್ಟ್ ವಿಡಿಯೋ ಅಂತ ಹೇಳಿದ್ರು ತಪ್ಪಾಗಲ್ಲ. ಎರಡನೇ ವಿಡಿಯೋ ಟಿಮ್, ಜಾನ್, ಬೆನ್ ಅಂತ 3 ಜನ ಹುಡುಗರು ಶೂಟ್ ಮಾಡಿರೋದು. ಆ 3 ಜನ ಹುಡುಗರು ಒಂದು ಅಬ್ಯಾಂಡನ್ ಬಿಲ್ಡಿಂಗ್ ಹೋಗ್ತಾರೆ. ಆ ಅಬ್ಯಾಂಡನ್ ಬಿಲ್ಡಿಂಗ್ ನ ಡಾರ್ಕ್ ವೆಬ್ದು ರೆಡ್ ರೂಮ್ ಅಂತ ಕೂಡ ಹೇಳ್ತಿದ್ರು. ಡಾರ್ಕ್ ವೆಬ್ದು ರೆಡ್ ರೂಮ್ ಅಂದ್ರೆ ಒಬ್ಬ ವಿಕ್ಟಿಮ್ ನ ಕರ್ಕೊಂಡ್ಬಂದು ಅದನ್ನ ಲೈವ್ ಸ್ಟ್ರೀಮ್ ಮಾಡಿ ಅವ್ರಿಗೆ ಯಾವ ತರ ಟಾರ್ಚರ್ ಕೊಡ್ಬೇಕು ಅಂತ ವ್ಯೂವರ್ಸ್ ಡಿಸೈಡ್ ಮಾಡ್ತಾರೆ. ಅದನ್ನೇ ಡಾರ್ಕ್ ವೆಬ್ದು ರೆಡ್ ರೂಮ್ ಅಂತ ಹೇಳ್ತಾರೆ. ಅದಕ್ಕೆ ಸಪ್ಲೈ ಮಾಡೋ ವಿಕ್ಟಿಮ್ಸ್ ಗಳನ್ನ ಆ ಅಬ್ಯಾಂಡನ್ ಬಿಲ್ಡಿಂಗ್ ಅಲ್ಲಿ ಇಡ್ತಿದ್ರಂತೆ. ಆ ಅಬ್ಯಾಂಡನ್ ಬಿಲ್ಡಿಂಗ್ ನ ನೋಡ್ತಾ ಇದ್ರೇನೆ ಹೇಳ್ಬಿಡ್ಬೋದು ಅದು ಅದಕ್ಕೆ ಯೂಸ್ ಆಗ್ತಿತ್ತು ಅಂತ. ಆ ಬಿಲ್ಡಿಂಗ್ ಬಗ್ಗೆ ಇನ್ನೊಂದು ಥಿಯರಿ ಏನಂತ ಅಂದ್ರೆ, ಅಲ್ಲಿ ಕರ್ಕೊಂಡ್ ಬರ್ತಿದ್ರಲ್ಲ ವಿಕ್ಟಿಮ್ ನ, ಅವರು ಒಂಚೂರು ಮಾತಾಡಂಗಿರ್ಲಿಲ್ವಂತೆ. ಅವ್ರಿಗೆ ಊಟ ನೀರು ಕೂಡ ಕರೆಕ್ಟ್ ಆಗಿ ಕೊಡ್ತಿರ್ಲಿಲ್ಲ. ಒಂಚೂರು ಮಾತಾಡಿದ್ರೆ ಅವ್ರನ್ನ ಅಲ್ಲೇ ಹೊಡೆದಾಕ್ತಿದ್ರಂತೆ. ಆತರ ಎಷ್ಟೊಂದ್ ಜನ ವಿಕ್ಟಿಮ್ಸ್ ಅಲ್ಲೇ ಸತ್ತೋಗಿದ್ದಾರೆ. ಆ ಥರ ಸತ್ತಿದ ಕಾರಣ ಅವ್ರ ಆತ್ಮಗಳು ಇನ್ನೂ ಅಲ್ಲೇ ಓಡಾಡ್ತಿದೆ ಅಂತ ಕೂಡ ಹೇಳ್ತಾರೆ. ನಾನು ಇವಾಗ ನಿಮಗೆ ಆ ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಸ್ವಲ್ಪನಾದ್ರೂ ಐಡಿಯಾ ಬರುತ್ತೆ ಯಾವ ಲೆವೆಲ್ಗೆ ಅವ್ರಿಗೆ ಟಾರ್ಚರ್ ಕೊಡ್ತಿದ್ರು ಅಂತ. Look at the door, guys. John. I'll do it. Knock knock. Oh my gosh. Whoa, guys, this is... Yeah. Dude, what do you think we're gonna out here? What? Oh. What? Where's John? John. John. John, come on, man. Dude, come on! All relax, you guys are so fighting. John, grow up, dude. Dude, you're always like, come on. Hey, have a little fun. I know. Dude, seriously, cut it out, alright? Guys, just be quiet. It's fine. Just. Fine, I'm gonna go first the whole time. You guys are just scared. Well, it is a little bit creepy, isn't it? Shh. Guys, be quiet. That's nice. John, you want to go? Yeah, I'll go. That's terrible. Dude, that smell is so bad. What? What? What is that? John, what is that? Let's check this out. Dude, that smells really bad. It's like, Guys, this smell is terrible. I think guys, I'm gonna throw up. Guys, we need to go. I gotta puke. I told that
Dude, you okay? We gotta go, man. We gotta go. Whoa. Jesus. Go. Oh my God. Oh my God. Oh, please help me. Okay. We gotta go. ನಾನಿವಾಗ ನಿಮಗೆ ತೋರಿಸ್ತಾ ಇರೋ 3ನೇ ವಿಡಿಯೋ ಸ್ವಲ್ಪ ಡಿಸ್ಟರ್ಬಿಂಗ್ ಮತ್ತು ಕನ್ಫ್ಯೂಸಿಂಗ್ ಆಗಿದೆ. ಯಾಕಂತ ಅಂದರೆ ಆ ಕ್ಲಿಪ್ಪಲ್ಲಿ ಏನಾಗುತ್ತೆ ಅಂತ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಒಂದು ವಯಸ್ಸಾಗಿರೋ ವ್ಯಕ್ತಿನ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿನ ನೋಡ್ತಾ ಇದ್ರೆ ನಾವು ಹೇಳ್ಬಿಡ್ಬೋದು ಆ ವ್ಯಕ್ತಿ ಕಿಡ್ನಾಪ್ ಆಗಿ ಬಂದಿದ್ದಾರೆ ಅಂತ. ಯಾಕಂತ ಅಂದ್ರೆ ಅವ್ರ ಬಾಯಿಗೆ ಟೇಪ್ ಹಾಕಿರ್ತಾರೆ ಮತ್ತೆ ಅವ್ರ ಕೈಗೆ ಚೈನ್ ಕಟ್ಟಿರ್ತಾರೆ. ಆ ವಯಸ್ಸಾಗಿರೋ ವ್ಯಕ್ತಿದು ವಿಡಿಯೋ ಕ್ಯಾಪ್ಚರ್ ಮಾಡಿದಾನಲ್ಲ, ಅವನು ಸೈಕೋನೋ ಅಥವಾ ಸೀರಿಯಲ್ ಕಿಲ್ಲರ ಇದುವರೆಗೂ ಯಾರು ಹೇಳಕ್ಕಾಗಿಲ್ಲ. What happened? You know what that means? Happy birthday to Billy Boy G. Happy birthday to Billy Boy G. Bye, Billy. ಈ ವಿಡಿಯೋ ವೈರಲ್ ಆದ್ಮೇಲೆ ಎಷ್ಟೊಂದು ಜನ ಹೇಳಿದ್ರು ಯಾರು ವಯಸ್ಸಾಗಿರೋ ವ್ಯಕ್ತಿ ಆ ವಿಡಿಯೋದವ್ರು ಇದ್ರಲ್ಲ, ಆ ರೆಕಾರ್ಡ್ ಮಾಡ್ತಿದ್ರಲ್ಲ, ಅದು ಅವ್ರ ಮೊಮ್ಮಗನೇ ಅಂತ. ಅವ್ನೇನ್ ಮಾಡ್ತಾನೆ ಅಂತ ಅಂದ್ರೆ ಅವ್ರದ್ದು ಬರ್ತಡೇ ಇರುತ್ತೆ, ಅವ್ರ ಬರ್ತಡೇಗೆ ಒಂದು ಕೇಕ್ನ ತಂದಿರ್ತಾನೆ, ಮತ್ತೆ ಅವ್ರ ತಲೆ ಇಟ್ಕೊಂಡು ಆ ಕೇಕ್ಗೆ ಸ್ಮ್ಯಾಶ್ ಮಾಡಿ ಮತ್ತೆ ವಿಡಿಯೋಲಿ ಗುಡ್ ಬೈ ಹೇಳ್ತಾನೆ. ವಿಡಿಯೋ ವೈರಲ್ ಆದ್ಮೇಲೆ ಎಷ್ಟೊಂದ್ ಜನ ಎಷ್ಟೊಂದ್ ತರ ಥಿಯರೀಸ್ಗಳು ಸ್ಪ್ರೆಡ್ ಮಾಡ್ತಾರೆ. ಅದರಲ್ಲಿ ಫೇಮಸ್ ಥಿಯರಿ ಏನಂತ ಅಂದ್ರೆ ಅವನು ಯಾವ ಕೇಕ್ನ ರೆಡಿ ಮಾಡಿದ್ನಲ್ಲ ಆ ಕೇಕಲ್ಲಿ ಎಷ್ಟೊಂದು ಮಳೆಗಳನ್ನ ಇಟ್ಟಿದ್ನಂತೆ. ಅವ್ನು ಯಾವಾಗ ಆ ತಾತನ ತಲೆನ ಸ್ಮ್ಯಾಶ್ ಮಾಡ್ತಾನೆ ಕೇಕ್ಗೆ, ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಏನಾಗಿರ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಬೋದು. ಈ 3 ಡಾರ್ಕ್ ವೆಬ್ದು ಕ್ರೀಪಿ ವಿಡಿಯೋಗಳಾಗಿತ್ತು. ಇನ್ನ ಕ್ರೀಪಿ ವಿಡಿಯೋಸ್ ಮತ್ತೆ ಹಾರರ್ ಸ್ಟೋರೀಸ್ ಜೊತೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ.